ನೆಕ್ಸ್ಟ್ ನಾವು ಚೆಕ್ ಮಾಡಿದ್ರೆ ಬಂಧಿತ ನಟ ದರ್ಶನ್ಗೆ ಇನ್ನೊಂದು ಕಾರಣ ಇದೆ ನೋಡಿ. ಇಲ್ಲಿ ಇದು ಒಂದು ಭಾಗ ಆಯಿತು. ಆಗಲೇ ನಾನು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಕೇಸ್ಗೆ ಬರ್ತಾ ಇದ್ದೀನಿ. ಈಗ ಬಂಧಿತ ನಟ ದರ್ಶನ್ಗೆ ಹಳೆ ಕೇಸ್ಗಳೆಲ್ಲ ಓಪನ್ ಆಗ್ತವ. ಈಗ ಹೊತ್ತದಿಂದ ಅನೇಕ ಹಾವುಗಳು ಒಟ್ಟೊಟ್ಟಿಗೆ ಎದ್ದು ಬರ್ತಾ ಇವೆ. ಈಗ ಹಳೆಯ ಪ್ರಕರಣಗಳು ಮುಳುವಾಗುತ್ತವ ಅಂತ ಒಂದು ಪ್ರಶ್ನೆ ಇದೆ. ಇಲ್ಲಿ ಒಂದೊಂದಾಗಿಯೇ ನಟ ದರ್ಶನ್ ಸುತ್ತಿಕೊಳ್ತಾ ಇದೆ ಹಳೆ ಕೇಸ್ಗಳು. ಮೊದಲ ಸಲ ಪ್ರೊಡ್ಯೂಸರ್ ಏನಾದರೂ, ಮೊದಲ ಸಲ ನಿರ್ಮಾಪಕರಲ್ಲಿ ಒಬ್ಬರು ಅಂತ ಕಾಣುತ್ತೆ, ಇವರೇ ಮಲ್ಲಿಕಾರ್ಜುನ್ ಅಂತ. ಬರೀ ಮೊದಲ ಸಲ ನಿರ್ಮಾಪಕರಲ್ಲ ಇವರು, ದರ್ಶನ್ರ ಎಕ್ಸ್ ಮ್ಯಾನೇಜರ್ ಕೂಡ ಹೌದು. ದರ್ಶನ್ರ ಮಾಜಿ ಮ್ಯಾನೇಜರ್ ಇವರು. ಈ ಮನುಷ್ಯ ನೋಡ್ರಿ ಇವತ್ತರೆಗೂ ಕಾಣಿಸಿಲ್ಲ. ವಿಷಯ ಏನು ಗೊತ್ತಾ? 2 ಕೋಟಿ ರೂಪಾಯಿಯ ವಿಷಯ. ದರ್ಶನ್ ಮತ್ತು ಈ ಮಲ್ಲಿಕಾರ್ಜುನ್ ನಡುವೆ 2 ಕೋಟಿ ರೂಪಾಯಿ ಇಶ್ಯೂ ವಿವಾದ ಆಗಿತ್ತು. ದೊಡ್ಡ ವಿವಾದ ಆಗಿತ್ತಿದು. ಏನೋ ಈ ಮನುಷ್ಯ 2 ಕೋಟಿ ರೂಪಾಯಿಗಳಲ್ಲಿ ಅವ್ಯವಹಾರದಲ್ಲಿ ಶಾಮೀಲಾಗಿದ್ದಾನೆ, ತನಗೆ 2 ಕೋಟಿ ಬರಬೇಕಾಗಿತ್ತು, ಆ 2 ಕೋಟಿನ ತಿಂದುಬಿಟ್ಟಿದ್ದಾನೆ ಅಂತ ಆರೋಪ ಬಲವಾಗಿ ಕೇಳಿ ಬಂತು. ಬಹಳ ದಿನಗಳ ಕಾಲ ಅದು ಇದು ಕೇಸ್ ಅಂತೆಲ್ಲ ಆಯಿತು. ಕೊನೆಗೆ ಈ ಮನುಷ್ಯ ನಾಪತ್ತೆ. ಇವತ್ತಿನವರೆಗೂ ರೀ ಈ ಮನುಷ್ಯನನ್ನು ನಾನು ಜೀವಂತವಾಗಿ ನೋಡಿದ್ದೀನಿ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಇಲ್ಲ. ಕೆನಡಾಲಿದ್ದಾರೆ ಅಂತ ಒಬ್ಬರು, ಶ್ರೀಲಂಕಾದಲ್ಲಿದ್ದಾರೆ ಅಂತ ಒಬ್ಬರು, ನಮ್ಮ ಅಣ್ಣಂದು ನಮ್ಮ ಬಾಸ್ತು ದುಡ್ಡು ತಿನ್ಕೊಂಡು ಎಲ್ಲ ಓಡೋಗ್ಬಿಟ್ಟಾಮ ಅಂತ ಒಬ್ಬ. ಬರೀ ಮಾತುಗಳಲ್ಲೇ ಈ ಭೂಮಿಯ ಮೇಲೆ ಸುಮಾರು 6 ವರ್ಷಗಳ ಹಿಂದೆ ಓಡಾಡಿಕೊಂಡಿದ್ದಂಥ ಮಲ್ಲಿಕಾರ್ಜುನ್ ಎನ್ನುವ ಮಾಜಿ ನಿರ್ಮಾಪಕ, ದರ್ಶನ್ರವರ ಮಾಜಿ ಮ್ಯಾನೇಜರ್, ಇವತ್ತಿಗೆ ಇವನನ್ನು ಉಸಿರಾಡ್ತಾ ನಾನು ನೋಡಿದ್ದೀನಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಇಲ್ಲ. ಹಾಗಾದರೆ 2 ಕೋಟಿ ಕೇಸ್ನಲ್ಲಿ, 2 ಕೋಟಿ ರೂಪಾಯಿಗಳ ಕೇಸ್ನಲ್ಲಿ ದರ್ಶನ್ ಮತ್ತು ಈ ಮಲ್ಲಿಕಾರ್ಜುನ್ ನಡುವಿನ ವೈಮನಸ್ಸು ಯಾವ ಹಂತಕ್ಕೆ ಹೋಯಿತು? ಯಾರನ್ನಾದರೂ ಕೇಳಿ ನೋಡಿ ನೀವು. ಯಾವುದೋ ಒಂದು ಲೆಟ್ರ್ ಬಂದಿತ್ತು ನಮಗೆ, ಮನೆಗೆ ಬರೆದಿರೋಂಥ ಲೆಟ್ರು, ನಾನು ಆರಾಮಾಗಿದ್ದೀನಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರು ಅಂತ ಒಬ್ಬರು. ಕೆನಡಾ ಅಂತ ಇರೋದು, ಶ್ರೀಲಂಕಾ ಅಂತ ಇರೋದು. ಕೇಸ್ ಇದೆ ರೀ, ಯೋಚನೆ ಮಾಡಿ ನೋಡಿ, ಕೇಸ್ ಇದೆ. ಈ ವ್ಯಕ್ತಿಯಿಂದ ನಿಲ್ಲಿಸಿ ಅಂತ ಕೋರ್ಟ್ ಕೂಡ ಹೇಳಿದೆ. ಹೆಬಿಯಸ್ ಕಾರ್ಪಸ್ ಹಾಕ್ಕೊಂಡಿರಬೇಕು. ಹೆಬಿಯಸ್ ಕಾರ್ಪಸ್ ಹಾಕಿದ್ರೆ ಪೊಲೀಸರು ಎಲ್ಲಿದ್ದರೂ ತಂದು ನಿಲ್ಲಿಸ್ಬೇಕು ಆ ವ್ಯಕ್ತಿಯನ್ನು. ಡೆಡ್ ಆಗಿದ್ರೆ ಡೆಡ್, ಅಲೈವ್ ಇದ್ದರೆ ಅಲೈವ್ ಹೇಳಬೇಕು. ಸತ್ತೋಗಿದ್ದಾನೆ ಸ್ವಾಮಿ, ನಾಪತ್ತೆ ಆಗಿದ್ದಾನೆ ಸ್ವಾಮಿ, ಇಂಥ ದೇಶದಲ್ಲಿ ಇದ್ದಾನೆ ಸ್ವಾಮಿ, ಕಂಡುಹಿಡಿತಾ ಇದ್ದೀವಿ ಪಕ್ಕದ ರಾಜ್ಯದಲ್ಲಿ ಇದ್ದಾನಂತೆ ಸ್ವಾಮಿ. ಏನು ಅಸಾಧ್ಯನಾ? 6-7 ವರ್ಷ ಬೇಕೇನ್ರಿ ಈ ಮಲ್ಲಿಕಾರ್ಜುನ್ ವ್ಯಕ್ತಿಯನ್ನು ಪತ್ತೆ ಹಚ್ಚಕ್ಕೆ? ಸರಿಯಪ್ಪ, ಬೇರೆ ದೇಶದಲ್ಲೇ ಇದ್ದಾನೆ, ಕೆನಡಾ, ಶ್ರೀಲಂಕಾ, ಯಾವುದೋ, ಇವು ನೇಮ್ ದ ಕಂಟ್ರಿ, ಯಾವುದೋ ಒಂದು ದೇಶ. ಆ ದೇಶದಲ್ಲಿದ್ದಾಗ ಪೊಲೀಸರಿಗೆ ಮಾಹಿತಿ ಇರಬೇಕು ಅದ್ರ ಬಗ್ಗೆ, ಈ ಮನುಷ್ಯ ಏನಾದ ಅಂಥೇಳಿ. ಜರ್ಮನಿಲಿದ್ದಂಥ ಪ್ರಜ್ವಲ್ನೇ ಹೇಳ್ಕೊಂಡು ಬಂದಿಲ್ವಾ? ಕರ್ಕೊಂಡು ಬಂದಿದ್ದಾರಾ ಇಲ್ವಾ? ಕೂರಿಸಿದಾರಾ ಇಲ್ವಾ? ಮುದ್ದೆ ಮುರಿತಾ ಇಲ್ವಾ ಪ್ರಜ್ವಲ್ಲು? ಭಾಗ 1, ಭಾಗ 2. ಈಗ ಈ ಮನುಷ್ಯ ಎಲ್ಲಾದರೂ ಇರಲಿ, 2 ಕೋಟಿ ಮೋಸ ಮಾಡಿದರೆ ದರ್ಶನ್ ವಸೂಲಿ ಮಾಡಿಕೊಳ್ಳಿ. 2 ಕೋಟಿ ಮೋಸ ಮಾಡಿಲ್ಲ ಅಂದರೆ ಈ ಮನುಷ್ಯ ಒಂದು ಪ್ರೂವ್ ಮಾಡಲಿ. ಭಾರತದ ಕಾನೂನಿದೆ ಇಲ್ಲಿ. ತಲೆ ಮರೆಸ್ಕೊಂಡೇ ಹೋಗಿದ್ರೆ ನೀವು ಬಿಡೋದು ಹೇಗೆ? ಆ ದೇಶದ ಕೋರ್ಟ್ಗಳಿಗಾದರೂ ಮಾಹಿತಿ ಹೋಗ್ಬೇಕಲ್ಲ. ಇಂಥನಿದಂತೆ ನಿಮ್ಮ ದೇಶದಲ್ಲಿ ಚೆಕ್ ಮಾಡಿ, ಈ ಮನುಷ್ಯನ ಟವರ್ ಚೆಕ್ ಮಾಡಬೇಕು, ಲೊಕೇಶನ್ ಚೆಕ್ ಮಾಡಬೇಕು, ನೀವು ಮೊಬೈಲ್ ನಂಬರ್ ಟ್ರೇಸ್ ಮಾಡಬೇಕು ನೀವು ಎಲ್ಲಿದ್ದಾನೆ ಅಂತ. ಏನೂ ಮಾಡದೆ ದರ್ಶನ್ ಹಾಗಾದರೆ ಈ ವ್ಯಕ್ತಿ ಬಳಿಯಿಂದ 2 ಕೋಟಿ ರೂಪಾಯಿಗಳನ್ನು ಬಿಟ್ಬಿಡ್ತಾರಾ ದರ್ಶನ್? ವಿ ಡೋಂಟ್ ನೋ. ಈ 2 ಕೋಟಿ ಕಳೆದುಕೊಂಡಿದ್ದರೂ ಕೂಡ ನಟ ದರ್ಶನ್ ಸುಮ್ಮನಾಗಿರೋದು ಹೇಗೆ? ಈ ಮಲ್ಲಿಕಾರ್ಜುನ್ ಯಾರು ಅಂತ ನೋಡಿದ್ರೆ ಪ್ರೇಮ ಬರಹ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಯಾವ್ಯಾವ ಹಣ ಎಲ್ಲೆಲ್ಲಿ ಹೋಗಬೇಕು, ಏನು ಕತೆ, ಎಲ್ಲೆಲ್ಲಿ ಖರ್ಚಾಗ್ತಿದೆ ಅಂತ ಹ್ಯಾಂಡಲ್ ಮಾಡುವಂಥ ವ್ಯಕ್ತಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ತಾರಲ್ಲಿ. ಮಲ್ಲಿಕಾರ್ಜುನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನಡುವೆ ಒಂದು ವೈಮನಸ್ಸು ಬೆಳೆಯುತ್ತೆ. ದರ್ಶನ್ ಅಂದರೆ ಎಲ್ರಿಗೂ ಬರೀ ನಟ ಅನ್ನೋ ವಿಷಯ ಗೊತ್ತಿರುತ್ತೆ. ಆದರೆ ದರ್ಶನ್ ಕೆಲವು ಸಿನಿಮಾ ವಿತರಣೆಯಲ್ಲಿಯೂ ಕೂಡ ಒಂದು ಪಾಲಿದೆ. ಕೆಲವು ಸಿನಿಮಾಗಳಿಗೆ ತಕ್ಕ ಮಟ್ಟಿಗೆ ಹಣ ಕೂಡ ಹಾಕಿರೋದು ಉಂಟು. ಈ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಇರಲಿ, 7-8 ವರ್ಷಗಳಿಂದ ಈ ವ್ಯಕ್ತಿ ನಿಗೂಢವಾಗಿ ಕಣ್ಮರೆಯಾಗಿದ್ದಾನೆ ಮಲ್ಲಿಕಾರ್ಜುನ್. ಇತ್ತೀಚೆಗೆ ಮಲ್ಲಿಕಾರ್ಜುನ್ ನಾಪತ್ತೆ ಆಗಿರೋ ಬಗ್ಗೆ ಚರ್ಚೆ ಆಗಿತ್ತು. ಕಣ್ಮರೆಯಾಗಿರುವ ಮಲ್ಲಿಕಾರ್ಜುನ್ ಬಗ್ಗೆ ಒಂದೇ ಒಂದು ಇಂಚು ಮಾಹಿತಿ ಕೂಡ ಯಾರ ಬಳಿನೂ ಇಲ್ಲ. ಯಾರ ಬಳಿಯಾದರೂ ಇರಲಿ ನೋಡಿ, ಈ ಒಂದು ನ್ಯೂಸನ್ನು ಯಾರು ಎಲ್ಲೇ ನೋಡ್ತಾ ಇರಿ ನೀವು, ಇದನ್ನು ಬ್ರೇಕ್ ಮಾಡಿದ್ದೆ ನಾವು. ಈ ಸುದ್ದಿಯನ್ನು ಬ್ರೇಕ್ ಮಾಡಿರೋದು ನಾವು 5 ಗಂಟೆನ ಬುಲೆಟಿನಲ್ಲಿ ಇದು ಬ್ರೇಕ್ ಆಗಿತ್ತು ಇವತ್ತು ಸಂಜೆ. ಸೊ ಇಲ್ಲಿ ಮಲ್ಲಿಕಾರ್ಜುನ್ ಬಗ್ಗೆ ನನಗೆ ಗೊತ್ತು, ನಾನು ಅವರು ನೋಡಿದ್ದೀನಿ, ಅವ್ರ ಹತ್ರ ದಿನ ಮಾತಾಡ್ತಾ ಇದ್ದೀನಿ. ಇಂಥ ದೇಶದಲ್ಲಿ ಇದ್ದಾರೆ ನೋಡಿ, ಲೇಟೆಸ್ಟ್ ಫೋಟೋ ಅಂತ ಇದ್ದರೆ ಇಮ್ಮಿಡಿಯೇಟಾಗಿ ನಿಮ್ಮ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ. ಆ ಮೂಲಕವಾಗಿ ಮಲ್ಲಿಕಾರ್ಜುನ್ ಪತ್ತೆಗೆ ನೆರವಾಗಿ ನೀವು, ಇಂಥ ಮನುಷ್ಯ ಇಲ್ಲಿ ಇದ್ದಾನೆ ನೋಡಿ, ಇವರೇ ಮಲ್ಲಿಕಾರ್ಜುನ್. ನೋಡಿದ್ದೀರಾ ಯಾರಾದರೂ ಲಾಸ್ಟ್ 6-7 ವರ್ಷಗಳಿಂದ ಎಲ್ಲಾದರೂ ಕಂಡಿದ್ದಾರಾ ಇವರು? ಬೇರೆ ದೇಶದಲ್ಲಿದ್ದರೂ ಆಯ್ತಪ್ಪ, ನಮ್ಮ ಸೋಷಿಯಲ್ ಅಂದರೆ ಯೂಟ್ಯೂಬ್ ಮೂಲಕನೋ ಈ ನ್ಯೂಸ್ ಬರ್ತಿರುತ್ತೆ, ನೀವು ನೋಡಿದ್ರು ಇಮ್ಮಿಡಿಯೇಟ್ ಸ್ಟೇಷನ್ಗೋ ಕರ್ನಾಟಕದ ಪೊಲೀಸರಿಗೋ ತಿಳಿಸಿ ಸಾಕು. ನೀವು ಪತ್ತೆ ಆಗಲಿ, ಅಟ್ಲೀಸ್ಟ್ ಇದು ಕೇಸ್ ಸಾರ್ಟ್ ಔಟ್ ಆಗಲಿ. ಅದರ್ವೈಸ್ ಸತ್ತಿದಾನ ಗೊತ್ತಿಲ್ಲ, ಬದುಕಿದಾನ ಗೊತ್ತಿಲ್ಲ, ನಾಪತ್ತೆ ಆಗಿದ್ದಾನೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ರೀ? ಒಬ್ಬ ಮನುಷ್ಯ ಏನಾದ ಅಂತಲೇ ಗೊತ್ತಾಗಿಲ್ಲ ಒಂದು ರಾಜ್ಯಕ್ಕೆ, ಒಂದು ಪೊಲೀಸ್ ಸಿಸ್ಟಮ್ಗೆ ಅಂದರೆ ಹೇಗಿದು?
ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನಮ್ಮ ಪ್ರಶ್ನೆ. ನೆಕ್ಸ್ಟ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನೊಂದು ಬೆಳವಣಿಗೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಂಧಿತರ ಸಂಖ್ಯೆ 17ಕ್ಕೆ ಏರಿಕೆಯಾಗಿದೆ. ಎರಡು ಕಥೆ ಏನೇನಾಗಿದೆ